ಕೆನಡಾದಲ್ಲಿ ಗುಂಡಿಟ್ಟು ಕನ್ನಡಿಗ ಚಂದನ್ ಎಂಬಾತನನ್ನ ಕಗ್ಗೊಲೆ ಮಾಡಲಾಗಿದೆ. ಕಾರ್ನಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಗುಂಡಿನ ದಾಳಿ ನಡೆದಿದೆ. ನೆಲಮಂಗಲದ ತ್ಯಾಮಗೊಂಡು ನಿವಾಸಿ ಚಂದನ್ ಮೃತಪಟ್ಟಂತಹದ್ದಿದೆ. ಕೆನಡಾದ ಕಂಪನಿಯೊಂದರಲ್ಲಿ ಚಂದನ್ ಕುಮಾರ್ ಕೆಲಸ ಮಾಡ್ತಾ ಇದ್ದು, ಚಂದನ್ ಕೊಲೆಯ ಬಗ್ಗೆ ಪೋಷಕರಿಗೆ ಮಾಹಿತಿಯನ್ನ ಸದ್ಯ ನೀಡಲಾಗಿದೆ. ಮಗನ ಸಾವಿನ ಸುದ್ದಿ ತಿಳಿದು ಹೆತ್ತವರು ಆಕ್ರಂದಿಸುತ್ತಿದ್ದಾರೆ. ಮೊನ್ನೆ ಫೆಬ್ರವರಿ 7ನೇ ತಾರೀಕು ಅಲ್ಲಿನ ಸಮಯ ಮಧ್ಯಾಹ್ನ 3:31 ಸುಮಾರಿಗೆ ಈ ರೀತಿ ಏಕಾಏಕಿ ಚಂದನ್ ಮೇಲೆ ಗುಂಡಿನ ದಾಳಿಯಾಗಿರೋದು. ಚಂದನ್ಗೆ 37 ವರ್ಷ ವಯಸ್ಸು ಅನ್ನುವಂಥ ಮಾಹಿತಿ ಇದೆ. ಕಳೆದ 6 ವರ್ಷಗಳ ಹಿಂದೆ ಚಂದನ್ ಕೆನಡಾಗೆ ಹೋಗಿರ್ತಾರೆ. ಅಲ್ಲಿ ಶಾಪಿಂಗ್ ಸೆಂಟರ್ ವುಡ್ಬೈನ್ ಶಾಪಿಂಗ್ ಸೆಂಟರ್ನಲ್ಲಿ ಇದ್ದಂಥ ಟೈಮ್ನಲ್ಲಿ ಶಾಪಿಂಗ್ ಸೆಂಟರ್ನ ಪಾರ್ಕಿಂಗ್ ಲಾಟ್ನಲ್ಲಿ ಈ ರೀತಿ ಚಂದನ್ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಕ್ಷಣ ಜೀವನ್ಮರಣ ಹೋರಾಟದ ಸ್ಥಿತಿಯಲ್ಲಿದ್ದಂಥ ಚಂದನ್ನನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಆಗುತ್ತೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಚಂದನ್ ಮೃತಪಟ್ಟಿದ್ದಾರೆ. ವಿಪರ್ಯಾಸ ಏನು ಅಂದ್ರೆ, ಕೆನಡಾದ ಟೊರಾಂಟೋದಲ್ಲಿ 2026ರಲ್ಲೇ ಅಂದ್ರೆ ಈಗೇನು ಒಂದು ತಿಂಗಳು 5 ದಿನ 6 ದಿನ ಆಗಿದೆ, ಈ ಗ್ಯಾಪ್ನಲ್ಲಿ 3ನೇ ಶೂಟೌಟ್ ಇದು ನಡೆದಿರೋದು. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲೂ ಕೂಡ ಭಾರತೀಯ ಮೂಲದ ವಿದ್ಯಾರ್ಥಿಯನ್ನ ಗುಂಡಿಕ್ಕಿ ಸಾಯಿಸಲಾಗಿತ್ತು ಕೆನಡಾದಲ್ಲಿ. ಈಗ ಮತ್ತೆ ಭಾರತ ಮೂಲದ ಕರ್ನಾಟಕ ಮೂಲದ ಚಂದನ್ ಕುಮಾರ್ ಅಲ್ಲಿನ ದುಷ್ಕರ್ಮಿಗಳ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಮದುವೆ ಮಾಡೋ ಆಸೆ ಇತ್ತು, ಅದೇ ಕೊರಗಿನಲ್ಲಿದ್ದ ನಾವು ಮದುವೆ ಮಾಡ್ಕೊಂಡು ಹೋಗಪ್ಪ, ಇಲ್ಲಿ ಬಂದ್ಬಿಡು. ಕೆನಡಾ ಕೊಡ್ತಾ ಇರಲಿಲ್ಲ, ಎಲ್ಲ ಅಮೇರಿಕಾ ಕೇಳ್ತದೆ. ಅಮೇರಿಕಾ ಟ್ರೈ ಮಾಡ್ದ, ಬಂದ್ಬಿಡು ಅಂತಂದ್ರೆ ಅವನು ಅಷ್ಟೇ. ಸರ್ಕಾರ ಏನಾದರೂ ಮಾತುಕತೆ ಯಾರು ನಮ್ಮ ಪ್ರತಿನಿಧಿಗಳು ಮಾಡೋರ ಫೋನ್ಗಿನ? ಇಲ್ಲ ಪಾರ್ಥಿವ ಶರೀರ ತಂದು ನಮ್ಮ ಮಾತೃಭೂಮಿಯಲ್ಲಿ ಅಂತ ಸಂಸ್ಕಾರ ಮಾಡಿದ್ರೆ ನಮಗಿರೋನೊಬ್ಬನೇ ಮಗ, ಅದನ್ನು ಪುಣ್ಯ ಕಟ್ಕೊತೀವಿ. ನಮ್ಮ ಮಾತೃಭೂಮಿಯಲ್ಲಿ ಮಾಡಿದ್ರು ಅಂತಂದು ಇದಿರ್ತದೆ. ಅದಕ್ಕೆ ಪ್ರಧಾನಮಂತ್ರಿಗಳು ನಮಗೆ ಸಹಕಾರ ಕೊಟ್ಟು ನಮ್ಮ ಎಲ್ಲ ಬೆಂಬಲಿಗರು, ನಮ್ಮ ಮಾಮಿದರು, ನಮ್ಮ ಸಂಘದವರು ಎಲ್ಲ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ಅವಾಗಿಂದನೂ ಅವನು ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತಿದ್ದ. ಆಮೇಲೆ ಕ್ಲಾಸಲ್ಲೂ ಚೆನ್ನಾಗಿ ಓದ್ತಾ ಇದ್ದ, ರ್ಯಾಂಕ್ ಸ್ಟೂಡೆಂಟೇ ಆಗಿದ್ದ. ಆಮೇಲೆ ಎಲ್ಲರ ಹಚ್ಕೊಂಡಿದ್ದ, ಎಲ್ಲರನ್ನೂ ಚೆನ್ನಾಗಿ ಹೊಂದ್ಕೊಂಡು ಮಾಡಿಕೊಂಡು, ಕಷ್ಟ ಸುಖ ಆಯಿತು, ಜನರಲ್ ನಾಲೆಡ್ಜ್ ಆಯಿತು, ಪ್ರತಿಯೊಂದರಲ್ಲೂ ಮುಂದಿದ್ದ ಅವನು. ಏನು ಆಸೆ ಇಟ್ಕೊಂಡಿದ್ದೆ ಅಂದ್ರೆ ಆಂಬಿಷನ್ ಇತ್ತು ಅಂತ ಏನಾದ್ರು ಹೇಳ್ಕೊಂಡಿದ್ರಮ್ಮ? ಏನು ಜನಸೇವೆ ಇದೆಲ್ಲ ಭಾಳ ಇತ್ತು ಅವನಿಗೆ. ಮತ್ತೆ ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಪ್ಲಾನ್ ಮಾಡಿದ್ರೆ ಇಲ್ಲ ಇಲ್ಲಿ ಬರಬೇಕು ಅನ್ನೋ ಆಸೆ ಇತ್ತು ಅವನಿಗೆ. ನೀವು ಯಾವತ್ತು ಲಾಸ್ಟ್ ನೋಡಿದ್ರಿ? ಅಂದರೆ ಒಂದು 6 ಮಂತ್ಸ್ ಬ್ಯಾಕ್. ಹೆಂಗ್ ಮಾತಾಡಿದ್ರಿ? ಇಲ್ಲ, ಒಂಥರ ಆಪ್ಟಿಮಿಸ್ಟಿಕ್ ಆಗೇ ಇದ್ದ ಅವನು. ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಎಲ್ಲ ಚೆನ್ನಾಗಿದ್ದ. ನಮ್ಮ ಫ್ಯಾಮಿಲಿಯಲ್ಲಿ ಅವನೊಬ್ಬನೇ ಈಗ ಹೊರದೇಶಕ್ಕೆ ಹೋಗಿದ್ದಿದ್ದು. ಎಲ್ರಿಗೂ ತುಂಬ ಆಸೆ ಇತ್ತು, ಚೆನ್ನಾಗಿ ಇದು ಮಾಡ್ಕೊತಿದ್ದಾನೆ, ಎಲ್ಲರನ್ನೂ ಹೊಂದ್ಕೊಂಡು ಚೆನ್ನಾಗಿದ್ದಾನೆ ಅಂತ. ಈಗ ಸುಮಾರು ಒಂದು 7-8 ತಿಂಗಳ ಮುಂಚೆ ಅವ್ರ ತಾತ ಅವ್ರು ತೀರ್ಕೊಂಡ್ರು, ಅವಾಗ ಬಂದಿದ್ದಷ್ಟೇ. ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಎಲ್ರಿಗೂ ಗಿಫ್ಟ್ ತಂದು ಕೊಟ್ಟು, ಯಾವಾಗೂ ಅವನು ಆ ಥರ ಇದೇ ಇರಲಿಲ್ಲ, ಭಾವನ್ಗೆ ಕೆಟ್ಟ ಭಾವನ್ಗೆ ಇರಲಿಲ್ಲ, ಎಲ್ಲರೂ ಒಂದೇ ಅನ್ನೋ ಥರ ಇದ್ದ. ಕೊನೆ ಆಸೆ ಅವ್ರ ತಾತನೂ ನೋಡ್ದ. ಏನು ಹೇಳ್ಕೊಂಡಿರ್ಲಿಲ್ಲ. ತಾತ ಅವರು ಏಜ್ ಆಗಿತ್ತು ಅಷ್ಟೇ. ಮೊಮ್ಮನಿಗೆ ನೋಡ್ಬೇಕು ಅನ್ನೋ ಆಸೆನೂ ಇತ್ತು, ಬಂದು ಆ ಆಸೆನೂ ತೀರಿಸ್ದ. ಮದ್ವೆ ನೋಡ್ಬೇಕು ಅಂತ ಅವ್ರಿಗೆ ತಾತ ಅವ್ರಿಗೆ ಆಸೆ ಇತ್ತು, ಅದೇನು ಇರ್ಲಿಲ್ಲ. 2-3 ನೋಡಿದ್ವಿ. ಯಾಕೆ ಅವ್ನು ಬಂದು ಭಾಳ ದಿವಸನೂ ಇರ್ಲಿಲ್ಲ, 1 ತಿಂಗಳಿದ್ದ. ಅದೇ ನಮ್ಮನೇಲಿ ಬೇರೆ 2 ಮದ್ವೆ ಇದ್ವು, ಅದು ಇದು ಬಿಸಿಲಿದಾಯ್ತು. ಕೊನೆಗೆ ಅವ್ರ ತಾತನ್ ನೋಡಿದ್ನಲ್ಲ, ಅದು ಸಂತ. ನೆಲಮಂಗಲದ ತ್ಯಾಮಗೊಂಡ್ಲು ನಿವಾಸಿಯಾಗಿರುವಂತಹ ಚಂದನ್ ಕುಮಾರ್ ದೂರದ ಕೆನಡಾದಲ್ಲಿ ದುಷ್ಕರ್ಮಿಗಳ ಗುಂಡಿನ ದಾಳಿಗೆ ಬಲಿಯಾದಂತಹ ಯುವಕ.
ಆತನ ಪೋಷಕರು ಮಾತನಾಡಿದ್ದನ್ನ ಕೇಳಿಸಿಕೊಂಡ್ರಿ. ಮಗನನ್ನ ಕಳ್ಕೊಂಡು ದುಃಖಿತರಾಗಿದ್ದಾರೆ. ಹಿಂಗಾಗತ್ತೆ ಅಂತ ಹೇಳಿ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಮಗನಿಗೆ ಮದುವೆ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಹೆತ್ತವರಿದ್ರು. ಆದರೆ ಅಷ್ಟರಲ್ಲಿ ಇಂಥದ್ದೊಂದು ಆಘಾತಕಾರಿ ಸುದ್ದಿ ಹೆತ್ತವರ ಕಿವಿಗೆ ಬಂದಪ್ಪಳಿಸಿದೆ. ಮೊನ್ನೆ ಫೆಬ್ರವರಿ 7ನೇ ತಾರೀಕು ಕೆನಡಾದ ಟೊರಾಂಟೊದಲ್ಲಿರುವಂಥ ವುಡ್ಬೈನ್ ಶಾಪಿಂಗ್ ಸೆಂಟರ್ ಇಲ್ಲಿಗೆ ತೆರಳಿರ್ತಾರೆ ಚಂದನ್ ಕುಮಾರ್. ಅಲ್ಲಿನ ಪಾರ್ಕಿಂಗ್ ಲಾಟ್ನಲ್ಲಿ ಕಾರ್ನಲ್ಲಿ ತೆರಳ್ತಾ ಇದ್ದಂಥ ಟೈಮ್ನಲ್ಲಿ ಏಕಾಏಕಿ ಗುಂಡಿನ ದಾಳಿಯನ್ನು ಮಾಡಲಾಗಿದೆ. ಗುಂಡಿನ ದಾಳಿ ಮಾಡಿದವರು ಯಾರು, ಯಾವ ಕಾರಣಕ್ಕಾಗಿ ಗುಂಡಿನ ದಾಳಿ ನಡೆಸಲಾಯಿತು, ಈ ಬಗ್ಗೆ ಇನ್ನಷ್ಟೇ ತನಿಖೆಯಾಗಬೇಕು. ಆ ಸಂದರ್ಭದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಚಂದನ್ ಕುಮಾರ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಚಂದನ್ ಕುಮಾರ್ ಜೀವ ಕಳ್ಕೊಂಡಿದ್ದಾರೆ. ನಾಗಲೇ ಹೇಳಿದ ಹಾಗೆ ಆಘಾತಕಾರಿ ವಿಚಾರ ಏನು ಅಂದರೆ, ಟೊರಾಂಟೊದಲ್ಲಿ 2026ರಲ್ಲೇ ನಡೆದಿರುವಂತಹ 3ನೇ ಶೂಟೌಟ್ ಇದು. ಅಂದರೆ ವಿದೇಶಿಗರ ಮೇಲೆ ಶೂಟೌಟ್ ಮಾಡೋದು. ಕಳೆದ ಡಿಸೆಂಬರ್ನಲ್ಲೂ ಕೂಡ ಭಾರತೀಯ ಮೂಲದ ವಿದ್ಯಾರ್ಥಿ ಶಿವಾಂಶ್ ಅನ್ನುವಂತಹ ವಿದ್ಯಾರ್ಥಿ, ಆತನನ್ನ ಇದೇ ರೀತಿ ಗುಂಡಿಟ್ಟು ಹತ್ಯೆ ಮಾಡಲಾಗಿತ್ತು. ಈ ರೀತಿಯಾದಂತಹ ಬೆಳವಣಿಗೆ ಕೆನಡಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರೋದು ಆಘಾತಕ್ಕೆ, ಆತಂಕಕ್ಕೆ, ಕಳವಳಕ್ಕೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.